ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರ ಅಗಲಿಕೆ ಇಡೀ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ. ಅನೇಕ ಸ್ಯಾಂಡಲ್ವುಡ್ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ನಮ್ಮ ಜೊತೆಗೆ ನಟ ಶರಣ್ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಮೋಸ್ಟ್ಲಿ ಇದು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಏನು ಕೇಳಬೇಕು ಅಂತಲೂ ಗೊತ್ತಾಗಲ್ಲ ಸರ್. ಒಡನಾಟದ ಬಗ್ಗೆ ಏನು ನೆನಪು ಮಾಡ್ಕೊಳ್ತೀರಿ? ದ್ವಾರಕೀಶ್ ಅಂದರೆ ತಮಗೇನು ನೆನಪಾಗುತ್ತೆ? ದ್ವಾರಕೀಶ್ ಅಣ್ಣವರ ಮತ್ತು ನನ್ನ ಹೇಳ್ತಾ ಹೋದರೆ ನಾನು ಒಂದು 4 ವರ್ಷ ಅದವನಾಗಿರ್ಬೋದು. ನಮ್ಮ ತಂದೆಯವರು ಮತ್ತು ಅವರು ನಮ್ಮ ತಂದೆಯವ್ರನ್ನ ಹೋಗೋಬಾರು ಅಂತ ಕರೆಯೋದು. ಒಂದು 3 ವರ್ಷ ದೊಡ್ಡವರು ಅಣ್ಣ. ನಮ್ಮ ತಂದೆಯವ್ರಿಗೆ ಅಣ್ಣನ ಥರನೇ ಅಣ್ಣ. ಈಗಿಂದ ಮಾತ್ರ ಅಲ್ಲ, ನಮ್ಮ ಶ್ರುತಿಯವರು ಶ್ರುತಿ ಆಗಲಿಕ್ಕೆ ಕಾರಣವೂ ಕೂಡ ಅವರ ಆಶೀರ್ವಾದ ಇದೆ. ಒಂದು ಚಿಕ್ಕ ಘಟನೆ ನಾನು ಹಂಚ್ಕೊಳ್ತೇನೆ. ನಾವು ಕಂಪನಿಯವರು, ಥಿಯೇಟ್ರ್ನವರು. ನಾವು ಯಾವುದೋ ಒಂದು ಶೂಟಿಂಗಿಗೆ ನಾನು 4 ವರ್ಷದವನಂತೆ, ಯಾಕಂದರೆ ನನಗೆ ನೆನಪಿಲ್ಲ, ಅಂತೆಕಂತೇನೆ ಹೇಳಬೇಕು. ಅವ್ರ ಶೂಟಿಂಗಿಗೆ ಯಾವುದೋ ನಮ್ಮ ಕಂಪನಿಯ ಕ್ಯಾಂಪಿನ ಹತ್ತಿರದಲ್ಲಿ ಶೂಟಿಂಗ್ ಅಂತೆ. ಆವಾಗ ಗೆಸ್ಟಾಗಿ ಅಣ್ಣ ಬಂದಿರ್ತಾರೆ. ಎಲ್ಲಿಗೆ? ಕಂಪನಿಗೆ. ನಾನೊಂದು ಚಿಕ್ಕ ವಯಸ್ಸು ರಜಕ್ಕೆ ಅಂತ ಬಂದಾಗ ಒಂದು ಪಾತ್ರ ಮಾಡಿರ್ತೀನಿ. ಎಲ್ಲ ನೋಡಿರ್ತಾರೆ ಅವರು. ಅದಾದಮೇಲೆ ಅದು ಯಾವುದೋ ಒಂದು ಪುಟಾಣಿ ಹುಡುಗ ಚೆನ್ನಾಗಿ ಪಟಪಟ ಅಂತ ಮಾತಾಡ್ತಿತ್ತು. ಯಾವುದದು ಅಂದಿರ್ತಾರೆ. ಆಮೇಲೆ ನಮ್ಮ ತಂದೆ ನನ್ನ ಮಗ ಅವನು, ಹೌದಾ ಕರ್ಕೊಂಬರ ಅವನು ಇಲ್ಲಿ ಅಂತ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಲಾಸ್ಟಲ್ಲಿ ನನ್ನ ಎತ್ಕೊಂಡು ಪ್ರಪ್ರಥಮವಾಗಿ 10 ರೂಪಾಯಿ ಆಯುರ್ ಕೊಟ್ಟಿರ್ತಾರೆ ನನಗೆ. ಅಂದರೆ 10 ರೂಪಾಯಿ ಆಯುರ್ ಫಸ್ಟ್ ನನಗೆ ನನ್ನ ಲೈಫಲ್ಲಿ ಸಿಕ್ಕಂಥ ಅದು ಸಂಭಾವನೆ ಅಲ್ಲ, ಅದು ಪ್ರಸಾದ, ಅದು ಪ್ರೀತಿಯ ಉಡುಗೊರೆ. ಆ 10 ರೂಪೀಸ್ ನನಗೆ ಅವರ ಇದು ನನ್ನ ಕೊನೆ ಉಸಿರು ತನಕನೂ ಅದನ್ನು ಮರೆಯಲ್ಲ. ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಅವರ ಟ್ಯಾಲೆಂಟನ್ನು, ಆ ಹುಡುಗ ಯಾರು ಅಂತಲೇ ಗೊತ್ತಿರಲಿಲ್ವಂತೆ ಅವ್ರಿಗೆ. ಅದಾದಮೇಲೆ ಹೇಳಿದ್ರಂತೆ ನಮ್ಮ ತಂದೆ ನನ್ನ ಮಗ ಅಂತ. ಎಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ಹುಡುಕಿ, ಅದನ್ನು ಹೆಕ್ಕಿ, ಅದನ್ನು ಕೈ ಹಿಡಿದು ಎತ್ಕೊಳ್ಳೋ ಅಂಥ ಒಂದು ಮನೋಭಾವ ಇದೆಯಲ್ಲ, ದೇರ್ ವೇರ್ ಅವರು ಲೆಜೆಂಡ್ಸ್ ಆಗ್ತಾರೆ. ಅವ್ರು ಲೆಜೆಂಡ್ಸ್ ಯಾಕೆ ಆಗ್ತಾರೆ ಅಂದರೆ ಇಷ್ಟೇ. ನಾನೇ ಉದಾಹರಣೆ ನೋಡಿ, ನಾನೇ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ. ಇತ್ತೀಚಿನ ದಿವಸಗಳಲ್ಲೂ ಕೂಡ, ಯಾಕಂದರೆ ನಾನೊಬ್ಬ ಕಾಮಿಡಿಯನ್ನು, ಅವ್ರ ಮಾರ್ಗದರ್ಶನ, ಅವ್ರು ಮಾಡಲಾರ್ದ ಪಾತ್ರ ಇಲ್ಲ, ಅವರು ಟ್ರೈ ಮಾಡಲೇ ಇರೋವಂಥ ಸಬ್ಜೆಕ್ಟ್ಗಳಿಲ್ಲ. ಅವ್ರ ಹಾದಿನೇ ಹೇಳುತ್ತೆ ನೋಡಿ. ಒಂದೇ ಥರದ ಸಿನಿಮಾಗಳನ್ನ ಅವರು ನಿರ್ಮಾಣನೂ ಕೂಡ ಮಾಡಲಿಲ್ವೇ. ಎಲ್ಲಿ ನೋಡಿ ಲಾಸ್ಟಲ್ಲೂ ಕೂಡ ಎಂತೆಂಥ ಸಿನಿಮಾ, ಬೇರೆ ಬೇರೆ ಥರದ ಸಿನಿಮಾಗಳು. ಇದರ ಶ್ರೀಮಂತಿಕೆ ಅವ್ರಿಗೆ ಸೇರಬೇಕು. ನನಗೆ ಇತ್ತೀಚೆಗೆ ಬಂದಂಥ ಅವ್ರು ಕೊಟ್ಟಂಥ ಒಂದು ಕಾಂಪ್ಲಿಮೆಂಟ್ ಹೇಳ್ತೀನಿ ನಿಮಗೆ. ಒಂದು ಸಲ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ಶರಣ ಹೆಂಗಿದೆಯಪ್ಪ, ಚೆನ್ನಾಗಿದೆ ಅಂತ. ಒಂದು ಸಿನಿಮಾ ನೋಡಿದೆ, ನಿನ್ನ ಬಗ್ಗೆ ನಾನು ಒಂದು ಹೇಳ್ಬೇಕು ಕಣೋ. ನಾನು ಒಬ್ಬ ಕಾಮಿಡಿಯನ್ನು, ನೀನು ಕಾಮಿಡಿಯಿಂದನೇ ಬಂದಂಥವನು. ಒಬ್ಬ ಕಾಮಿಡಿಯನ್ ಆಗಿದ್ರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ನೀನು ಆಯ್ಕೆ ಮಾಡ್ಕೊತಾ ಇರೋವಂಥ ಪಾತ್ರ, ನೀನು ತೊಗೊಳ್ತಾ ಇರೋವಂಥ ಬೇರೆ ಟ್ರೈ ಮಾಡ್ತಾ ಇದೆಯಲ್ಲ, ಬೇಸ್ಕಣೋ, ಗಟ್ಸ್ಬೇಕು ಅಂತಂದರು. ನನಗೆ ಯಾರಿಂದ ಬರ್ತಾ ಇದೆ ಅದು, ನನಗೆ ಜುಮ್ ಅಂದೋಗ್ಬಿಡ್ತು. ಸೊ ಅಂಥವ್ರಿಗೆ ನಮ್ಮ ಪ್ರಯತ್ನ ಮುಟ್ಟಿದೆ ಅಂತಂದಾಗ ನನಗಾದಷ್ಟು ಖುಷಿ ಯಾರೂ ಇಲ್ಲರಿ. ಅಂದರೆ ನನ್ನ ಅನಿಸಿಕೆ, ನನ್ನ ಪ್ರಯತ್ನ ಅಂಥವ್ರಿಗೆ ಮುಟ್ಟಿದೆಯಾ ಅಂತ ಅನ್ನೋದಿದೆ ಗೊತ್ತಾ. ಆವಾಗ ನಾನು ನಾನು ಕರೆಕ್ಟಾಗಿದ್ದೀನಿ ಅಂತ ಅನ್ನೋವಂಥದ್ದು. ಅಂದರೆ ಎಲ್ಲಿ ಯಾವುದೇ ಒಂದು ಹೊಸ ಥರದ ಪ್ರಯೋಗ ಆಗ್ತಾಯಿದೆ, ಅದು ಅವ್ರ ಗಮನಕ್ಕೆ ಬರ್ತಾಯಿತ್ತು. ಅವರು ದೈಹಿಕವಾಗಿ ಆ್ಯಕ್ಟಿವ್, ಅಂದರೆ ಸಿನಿಮಾ ಇದರಲ್ಲಿ ಇಲ್ಲದೇ ಇದ್ದಿರ್ಬೋದು, ಆದರೆ ಯಾವಾಗಲೂ ಕೂಡ ಅವ್ರು ಸಕ್ರಿಯವಾಗಿದ್ದರು ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನ ಕೊನೆಯ ಸಿನಿಮಾನೂ ಕೂಡ, ಈಗ ಮೊನ್ನೆ ರಿಲೀಸ್ ಆಗಿದ್ದಂಥ ಸಿನಿಮಾ, ಅದು ಕೂಡ ಮೊನ್ನೆ ಇವಾಗ ಯಾರೋ ಹೇಳ್ತಾಯಿದ್ರು, ಅಣ್ಣ ಮೊನ್ನೆನೋ ಆ ಪಿಕ್ಚರ್ ಹೆಂಗಾಯಿತು ಅಂತ ಕೇಳ್ತಾಯಿದ್ರು. ನಾನು ಮೊನ್ನೆ ಅಂದರೆ ಅವರ ಕೊನೆಯ ಉಸಿರಿನ ತನಕನೂ ಕೂಡ ಸಿನಿಮಾನ ಉಸಿರಿಸಿದಂಥವ್ರು. ಸಿನಿಮಾ ಅವರು ಉಸಿರಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಏನೂ ಇಲ್ಲ. ಶ್ರುತಿಯವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದೆ. ಬಿಕಾಸ್ ಅವ್ರ ಗರಡಿಯಲ್ಲೇ ಬೆಳೆದಿರೋದ್ರಿಂದ ನೀವು ಸಿಕ್ಕಿದ್ದಾರೆ ಸರ್. ನಿಮ್ಮನ್ನು ಕೇಳ್ತೀನಿ, ನೀವು ಮತ್ತು ಶ್ರುತಿಯವ್ರಿಗೆ ನಿಮ್ಮ ಸಿನಿ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ದ್ವಾರಕೀಶ್ ಅವರು ಅಂದರೆ ತಪ್ಪಾಗ್ಲಿಕ್ಕಿಲ್ವಾ? ಹೇಗೆ? ಹೌದು, ಸತ್ಯ. ಇವತ್ತು ಶ್ರುತಿ ಮೇಡಮ್ ಅವರು, ಶ್ರುತಿ ಆಗದೆ ಅವರಿಂದ ನಾನು ಎಷ್ಟೋ ಸಲ ನನಗೆ ಆಶ್ಚರ್ಯ ಆಗುತ್ತೆ. ಒಂದೊಂದು ಸಲ ಆ ಸಿನಿಮಾ ನೋಡಿರ್ತೀರಿ ನೀವು, ಶ್ರುತಿ ಸಿನಿಮಾ ನೋಡಿರ್ತೀರಿ. ಆಗಿನ ಟೈಮಲ್ಲೇ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಅದು. ಆಮೇಲೆ ಅದರಲ್ಲಿ ಹೀರೋಯಿನ್ನೇ ಹೀರೋ. ನಾನು ಸುಮ್ಮನೆ ಆಮೇಲೆ ನನಗೆ ಲೇಟರ್ ಇಯರ್ಸಲ್ಲಿ ನನಗೆ ನಾನೇ ಕ್ವಶನ್ ಹಾಕ್ಕೊಂಡಿದ್ದು, ಅವರು ಸ್ಟಾರ್ ನಿರ್ಮಾಪಕರು,
ಲೆಜೆಂಡ್ರಿ ಆ್ಯಕ್ಟರು. ಅವರು ಯಾರನ್ನ ಬೇಕಾದ್ರೂ, ಯಾವ ಸ್ಟಾರ್ ಹೀರೋಯಿನ್ಸ್ನ ಬೇಕಾದ್ರೂ ಅವರು ಆಯ್ಕೆ ಮಾಡಿಕೊಂಡು ಕರ್ಕೊಂಬರ್ಬೋದು. ಅವರಿಲ್ಲ ಅಂತಿರಲಿಲ್ಲ. ಯಾಕಂದರೆ ಅವರ ಬ್ಯಾನರ್ನಲ್ಲಿ ಕೆಲಸ ಮಾಡೋದೇ ಒಂದು ತುಂಬ ದೊಡ್ಡ ಹೆಮ್ಮೆಯ ವಿಚಾರ. ಯಾರನ್ನ ಬೇಕಾದ್ರೂ ಹಾಕ್ಕೋಬೋದಾಗಿತ್ತು. ಯಾಕೆ ಒಂದು ಹೊಸ ಹುಡುಗಿನೇ ಇದನ್ನು ಮಾಡಿಕೊಂಡ್ರು ಅಂತ ಅನ್ನೋದಿದೆ ಗೊತ್ತಾ. ಅವರಿಗೆ ಅವರಲ್ಲಿ ಒಂದಿಷ್ಟು ಪೊಟೆನ್ಷಿಯಲ್ ಇದೆ ಅಂತಂತಂದರೆ ಅವ್ರನ್ನ ತಿದ್ದಿ ಏನೋ ಒಂದು ಇದನ್ನಾಗಿ ಮಾಡ್ಬೋದು ಅಂತನ್ನೋ ಅಂಥ ಒಂದು ನಂಬಿಕೆ ಇದೆ ಗೊತ್ತಾ. ಇವತ್ತು ಶ್ರುತಿಯಾಗಿ ನಿಂತಿದ್ದಾರೆ ಅವರು ಅಂತಂದರೆ, ಇವತ್ತು ಈ ಒಂದು ಗುಣವನ್ನು ಏನೂ ಇಲ್ಲದಾಗ ಕಂಡುಹಿಡಿದ್ರು ಗೊತ್ತಾ. ಅದಕ್ಕೆ ಅವ್ರು ಲೆಜೆಂಡ್ಸ್ ಅಷ್ಟೆ. ಸರ್, ದ್ವಾರಕೀಶ್ ಅವರು ನಿಮ್ಮಂಥ ಮುತ್ತುಗಳನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ದೊಡ್ಡ ಮಾರ್ಗದರ್ಶನ, ಅನೇಕ ಕಲಾವಿದರಿಗೆ ಅದು ದಾರಿದೀಪವಾಗುತ್ತೆ ಅಂತ. ಧನ್ಯವಾದಗಳು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದೆ. ಏನಿಲ್ಲ, ನನ್ನೊಬ್ಬಂದು ಮಾತ್ರ ಅಲ್ಲ, ನಮ್ಮ ಇಡೀ ಈ ಜನ್ರೇಷನ್ ಇದೆಯಲ್ಲ, ಅವರು ಕೊಟ್ಟಂಥ ಮಾರ್ಗದರ್ಶನ, ಅವರು ಕೊಟ್ಟಂಥ ಒಂದಿಷ್ಟು ಟಿಪ್ಸ್ ಇದೆ ಗೊತ್ತಾ. ಅದನ್ನ ಇಟ್ಕೊಂಡು ಹೋದರೆ ಸಾಕು ರೀ, ಯಶಸ್ವಿ ಜೀವನ ನಡೆಸ್ಬೋದು ಅಂತೀನಿ. ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಬದುಕಿನ ಟಿಪ್ಸನ್ನು ಕೂಡ ಒಂದಿಷ್ಟು ಬುತ್ತಿ ಅದು. ಅವರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದಿರ್ಬೋದು, ಅವ್ರು ಯಾವತ್ತಿಗೂ ಕೂಡ ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನದ ಮುಖಾಂತರ ಅವ್ರ ಜೀವನದ ಒಂದು ದಾರಿ ಇದೆ ಗೊತ್ತಾ, ಅದೇ ನಮಗೆ ಮಾರ್ಗ. ಅದರ ಜೊತೆಯಲ್ಲಿ ಯಾವಾಗಲೂ ನಮ್ಗಳೆಲ್ಲರ ಜೊತೆಯಲ್ಲಿ ಅವ್ರು ಇರ್ತಾರೆ ಅಷ್ಟೇ. ನೋಡಿದ್ರಲ್ಲ, ಇದು ನಟ ಶರಣ್ ಅವರ ಮಾತು. ದ್ವಾರಕೀಶ್ ಅವರು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದಿದ್ರೂ ಕೂಡ ಸಿನಿಮಾ ರಂಗಕ್ಕೆ ಅವ್ರು ಕೊಟ್ಟಿರುವಂತಹ ಕೊಡುಗೆ ಅಪಾರ. ಹಾಗಾಗಿ ಆ ಮಾರ್ಗದರ್ಶನ ಅನೇಕರ ಜೀವನ ದಾರಿದೀಪ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.